ಸೊ ಇವತ್ತು ಹಾಸ್ಪಿಟಲ್ ಬಂದ್ವಿ ಬಿಕಾಸ್ ಅದೇ ನೋಸ್ದು ಹೇಳಿದ್ನಲ್ಲ ಅದಿದ್ದು ನಾನು ಇವತ್ತು ಅಟ್ಲೀಸ್ಟ್ ತೆಗಿತಾರ ಇದನ್ನ ಇಲ್ವಾ ತೆಗಿತಾರ ಹೌದಾ. ಈಗ ಒಂದು ಸ್ಮಾಲ್ ಪ್ರೊಸೀಜರ್ ಮಾಡ್ತಾರಂತೆ ಟು ಪಾಪ್ ಇಟ್ ಔಟ್. ಏನು ಗೊತ್ತಾ, ಈಗ ಮನೆಗೆ ಬಂದೆ ಆ್ಯಂಡ್ ಇದು ಒಂಚೂರು ಅಂದರೆ ಅವರು ಪೋಕ್ ಮಾಡಿ ನೋಡಿದ್ರು ಏನಾಗಿದೆ ಅಂತ. ಸ್ವಲ್ಪ ಬ್ಲಡ್ ಬಂತಂತೆ, ಬಟ್ ನನಗೇನು ಪೇಯ್ನ್ ಅನಿಸ್ಲಿಲ್ಲ. ಬಟ್ ಅವ್ರು ಅದನ್ನ ಸ್ಕ್ವೀಸ್ ಮಾಡೋಕ್ಕೆ ನೋಡಿದ್ರು, ಆಗ ಒಂಚೂರು ಪೇಯ್ನ್ ಆಯಿತು ಆ್ಯಂಡ್ ಇವರು ಹೇಳಿದ್ರು ಅದನ್ನು ಪ್ರೊಸೀಜರ್ ಮಾಡ್ಬೇಕಾದ್ರೆ ಬರ್ನ್ ಮಾಡ್ತಾರಂತೆ. ಸೊ ಬರ್ನ್ ಮಾಡಿದಾಗ ಸ್ಕಾರ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನನಗೆ ಸ್ಕಾರ್ ಆದರೆ ಹಾಗೆ ಮಾರ್ಕ್ ಉಳ್ಕೊಬಿಡುತ್ತೆ, ಅದರಲ್ಲೂ ಔಟ್ಸೈಡ್ ದಿ ನೋಸೇ ಕಾಣಿಸ್ತಾ ಇದೆ. ಸೊ ಬೇಡ ಅಂತ ಹೇಳಿ ಬಂದೆ. ಆ್ಯಂಡ್ ನಾಳೆ ನನಗೆ ಗೊತ್ತಿರೋಂಥ ಇನ್ನೊಂದು ಡರ್ಮ್ಯಾಟ್ ಹತ್ರ ಹೋಗಿ, ಸೊ ಅಲ್ಲಿ ಅವ್ರು ಹೇಳಿದರು ಇಂಜೆಕ್ಷನ್ ಕೊಟ್ಟು ಆ್ಯಂಡ್ ಒಂದು ಸ್ವಲ್ಪ ದಿನದಲ್ಲಿ ಅದಾಗದೇ ಬಿದ್ದೋಗುತ್ತೆ ಅನ್ನೋ ಥರ ಹೇಳಿದ್ರು. ಸೊ ಅದೇ ಪ್ರೊಸೀಜರ್ಗೆ ನಾನು ಹೋಗ್ತೀನಿ. ನಿಜ ಒಂಥರ ತಲೆ ಸುದ್ದಂಗೆ ಆಗ್ತಿದೆ ನನಗೆ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಸೊ ಇವತ್ತಿನ ವಿಷಯ ಏನಂದರೆ ಏನೂ ಇಲ್ಲ, ಜಸ್ಟ್ ಒಂದು ಹೆಲ್ತ್ ಹಾಗೂ ನನ್ನ ಒಂದು ಲುಕ್ ಚೇಂಜಸ್ ಮಾಡೋಣ ಅಂತ. ಸೊ ಫಸ್ಟ್ ಸ್ಟೆಪ್, ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಟೆಂಪಲ್ಗೆ ಹೋಗಬೇಕು. ಆ್ಯಂಡ್ ನನ್ನ ಕೂದಲು ತುಂಬಾ ಡ್ರೈ ಆಗಿದೆ, ತುಂಬ ಡ್ರೈ ಆಗಿದೆ. ಅದಕ್ಕೋಸ್ಕರ ಒಂಚೂರು ಕೊಕೊನಟ್ ಆಯಿಲ್ ಹಾಕೋಣ ಅಂತ. ಬಟ್ ನಾನು ಸ್ಕಾಲ್ಪಿಗೆ ಕೊಕೊನಟ್ ಆಯಿಲ್ ಹಾಕ್ತಾಯಿಲ್ಲ, ರೂಟ್ಸ್ಗೆ ಹಾಕ್ತಾಯಿದ್ದೀನಿ. ರೂಟ್ಸ್ಗೆ ಅಂತೀನಿ, ಇದಕ್ಕೆ ಇಲ್ಲಿ ಎಂಡ್ಸಿಗೆ ಇಲ್ಲಿಗೆ ಹಾಕ್ತಾಯಿದ್ದೀನಿ. ಈಗ ಒಂದು ಇಂಜೆಕ್ಷನ್ ಹಾಕಿದ್ದಾರೆ ಟು ಸಿ ಇಫ್ ಇಟ್ ಈಸ್ ಅಲರ್ಜಿಕ್ ಆರ್ ವಾಟ್ ಅಂತ. ಅದಾದಮೇಲೆ ಅದೇ ಮೆಡಿಸನ್ನ ಇಲ್ಲಿಗೆ ಚುಚ್ತಾರೆ. ಸೊ ನೋಡೋಣ ಯಾವ ಥರ ಆಗುತ್ತೆ ಈಗ ಪ್ರೊಸೀಜರ್ ಅಂತ. ಬಟ್ ಈ ಸೂಜಿ ನೋಡಿದಾಗ ನಂಗೆ ಅಷ್ಟೇನು ಭಯ ಆಗ್ತಿಲ್ಲ. ಅಲ್ಲಿ ಹಾಸ್ಪಿಟ್ಲಲ್ಲಿ ನೋಡಿದ ಸೂಜಿ ಇಷ್ಟು ನೋಡೋದಿತ್ತು ಎಂತ. ಗೈಸ್, ಈಗ ಕ್ರೀಮ್ ಹಾಕಿದ್ದಾರೆ ನೋಸ್ಗೆ. ಬೇಗ ಈಗ ಏನು ಗೊತ್ತಾ, ನಾನು ಫುಲ್ಲು ಸ್ಟ್ರಾಂಗ್ ಅನ್ಕೊ ಸ್ಟ್ರಾಂಗ್ ಆಗಿರಬೇಕು, ಅಳಬಾರ್ದು ಉಟ್ಕೊಂಡು ಬರ್ತೀನಿ ಆಯಿತಾ. ಬಟ್ ಇಡೀ ಚಿಕ್ಕ ಮಕ್ಳಿಗೆಲ್ಲ ಮೈನರ್ ಸರ್ಜರಿ ಮಾಡ್ತಾವ್ರಲ್ಲ. ಸೊ ಗೈಸ್, ತೆಗೆದಿದ್ದಾರೆ. ಸ್ವಲ್ಪ ಬ್ಲಡ್ ಕಾಣಿಸ್ತದೆ, ಬಟ್ ಒಂದು ಸ್ವಲ್ಪ ದಿನ ಸರಿ ಹೋಗುತ್ತೆ. ಲೈಕ್ ಅಟ್ಲೀಸ್ಟ್ 7 days ಬೇಕಂತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇರಲ್ಲ ನಾನು ಯಾವ ಡರ್ಮ್ಯಾಟ್ ಹತ್ರ ಹೋಗೋದು ಅಂತ. ಐ ಥಿಂಕ್ ಒಂದು ನಿಮಿಷ ತೋರಿಸ್ತೀನಿ. ಸೊ ದಿಸ್ ಈಸ್ ದಿ ಡರ್ಮ್ಯಾಟ್. ಅದೇ ಗೈಸ್, ನಾನು ಹೋಗುವಂಥ ಡರ್ಮ್ಯಾಟ್. ನೀವು ಬೇಕು ಅಂದರೆ ನಿಮ್ಮ ಸ್ಕಿನ್ ಯು ಕ್ಯಾನ್ ಕಮ್ ಹಿಯರ್ ಆಯಿತಾ. ಆ್ಯಂಡ್ ನಿಜವಾಗ್ಲೂ ಆ್ಯಕ್ಚುಲಿ ನಾನು ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತು. ಯಾಕಂದರೆ ನನ್ನ ಸ್ಕಿನ್ ಸೆನ್ಸಿಟಿವ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೂ ಗೊತ್ತಿರಲಿಲ್ಲ. ಸೊ ನಾನು ಆ್ಯಕ್ಚುಲಿ ನನ್ನ ಕಾರಲ್ಲಿ ಬಂದೇ ಇಲ್ಲ ಆಯಿತಾ. ಯಾಕೆ ಅಂದರೆ ಎಲ್ಲಿ ನನಗೆ ಅನಸ್ತೇಷಿಯಾ ಕೊಡ್ತಾರೆ, ತಲೆ ಸುದ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಕ್ಯಾಬಲ್ಲೇ ಬರೋಣ ಅಂತ ಹೇಳಿ ಈಗ ಆಟೋ ಬುಕ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನನೇ ಕೇಳ್ತಾ ಇದ್ರಿ ಅಬೌಟ್ ದಿಸ್ ಥಿಂಗ್. ಸೊ ಇವತ್ತು ನಾನು ನಿಮ್ಗೆ ಅದನ್ನ ಡಿಸ್ಕ್ಲೋಸ್ ಮಾಡಿರೋದು ಬಿಕಾಸ್ ನನಗೆ ರಿಸಲ್ಟ್ ಬರ್ತಾ ಇದೆ ಆ್ಯಂಡ್ ಇಟ್ ಈಸ್ ಗುಡ್ ಅಂತ. ಸೊ ನೀವೇನಾದರೂ ನಿಯರ್ ಬೈ ಇದ್ದರೆ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್, ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ಹಾಗೆ ನನಗೆ ಇದನ್ನ ಸಜೆಸ್ಟ್ ಮಾಡಿದ್ದು ಮಧು ಭೈರಪ್ಪ. ಸೊ ಅವ್ರಿಗೂ ತುಂಬಾ ಈ ಶೂಟ್ಸ್ ಎಲ್ಲ ಮಾಡಿ ಶಿ ವಾಸ್ ಆಲ್ಸೋ ಗೆಟಿಂಗ್ ಆಲ್ ದಿಸ್ ಪಿಂಪಲ್ಸ್ ಅಂತ ಹೇಳಿ ನನ್ನ ನೋಡಿ, ನನ್ನ ಸ್ಕಿನ್ನ ನೋಡಿ ಗೋ ಇಯರ್ ಅಂತ ಸಜೆಸ್ಟ್ ಮಾಡಿದ್ಲು. ಆ್ಯಂಡ್ ಐ ಆಮ್ ಇಯರ್ ಗುಡ್ ದಟ್ ಶಿ ಡಿಡ್ ದ್ಯಾಟ್ ಅಂತ. ಹಾಗೆ ಈಗ ಸ್ವಲ್ಪ ಪರವಾಗಿಲ್ಲ. ಬಟ್ ಇನ್ನೂ ಇದೊಂದು ವಾಟ್ಸ್ ಏನೇನಿದೆ ಬ್ಲ್ಯಾಕ್ ಅದನ್ನೆಲ್ಲ ತೆಗಿತಾರಂತೆ. ಸೊ ಅದಕ್ಕೊಂದು ಸ್ವಲ್ಪ ದಿನ ಆದಮೇಲೆ ಬರೋಣ ಅಂತ ಸ್ವಲ್ಪ ಇದು ಆಚೆ ಹೋಗ್ತಾ ಇದ್ದೀನಿ. ಹೊರಗಡೆ ಹೋಗಿ ವಾಪಸ್ ಬಂದಮೇಲೆ ಮಾಡೋಣ ಅಂತ. ಬಿಕಾಸ್ ಅದು ಹೀಲ್ ಆಗೋಕ್ಕೆ 7 days ಬೇಕು. ಆ್ಯಂಡ್ ಈಗ ಹೊರಗಡೆ ಹೋದಾಗ ಲೈಕ್ ತುಂಬ ಸೆನ್ಸಿಟಿವ್ ಆಗಿಬಿಡುತ್ತೆ ಸ್ಕಿನ್. ಸೊ ಮನೇಲೇ ಇದ್ದಾಗ ಇಟ್ ಈಸ್ ಫೈನ್ ಅಂತ, ಅದಕ್ಕೋಸ್ಕರ ಬ್ರೇಕ್ ತೊಗೊಂಡಿದ್ದೀನಿ.
ಬಟ್ ಆದಷ್ಟು ಬೇಗ ಅದನ್ನೂ ಮಾಡಿಸ್ತೀನಿ. ಹಾಗೆ ಇದು ಯಾಕೆ ಬಂದಿರೋದು ಅಂತ ಕೇಳಿದಾಗ ಅವ್ರೇನು ಹೇಳಿದ್ರು ಗೊತ್ತಾ, ಇಟ್ ಈಸ್ ಫಾರ್ ವೈರಲ್ ಇನ್ಫೆಕ್ಷನ್ ಅಂತ. ಈಗ ಯಾರಿಗಾದ್ರೂ ವೈರಲ್ ಇನ್ಫೆಕ್ಷನ್ಸ್ ಇದ್ದರೆ ಲೈಕ್ ನಮಗೆ ಬರುತ್ತೆ, ಅಂದರೆ ನಾವು ಮುಟ್ಟಿದ್ರೆ ಲೈಕ್ ಹ್ಯಾಂಡ್ ಶೇಕ್ ಅದಕ್ಕೆ ತುಂಬ ಎಲ್ರಿಗೂ ಹ್ಯಾಂಡ್ ಶೇಕ್ ಇದು ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ನಮಗೆ ಗೊತ್ತಿರಲ್ಲ ಅವ್ರ ಬಾಡಿಯಲ್ಲಿ ಏನೇನು ಆಗ್ತಾ ಇರುತ್ತೆ ಅಂತ. ಸೊ ಡೋಂಟ್ ಬಿ ಇನ್ ಕಾಂಟ್ಯಾಕ್ಟ್ ಸೋ ಮಚ್. ಹಾಗೆ ಅದರಿಂದ ನನಗೆ ಈ ಥರ ಆಗಿದ್ದು ಅಷ್ಟೇ. ಸೊ ಆದಷ್ಟು ಅವಾಯ್ಡ್ ಟಚಿಂಗ್ ಅಷ್ಟೇ. ಈಗ ಊಟ ಮಾಡ್ತಾ ಇದ್ದೀನಿ. ಇದು ಬೀಟ್ರೂಟ್ ಕರಿ, ಸ್ವಲ್ಪನೇ ರೈಸ್ ಇರೋದು, ಬೀಟ್ರೂಟ್ ಜಾಸ್ತಿ ಹಾಕಿರೋದ್ರಿಂದ ಕರಿ ಜಾಸ್ತಿ ಕಾಣಿಸ್ತಾ ಇದೆ. ಹಾಗೆ ಒಂಚೂರು ಕರ್ಡ್, ಹಾಗೆ ಚಕ್ಕುಲಿ. ಇವತ್ತು ನಾನ್ ವೆಜ್ ಇಲ್ಲ ಅಲ್ಲ, ಅದಕ್ಕೆ ಇವತ್ತು ಸ್ಯಾಟರ್ಡೇ. ನೈನಾ ಯಶಿನ್ ನಮ್ಮಿಬ್ರಿಗೂ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾನೆ. ಯಶಿನಿಂದ ಅದಾ ಸರ್ಪ್ರೈಸು ಮತ್ತು ಇದು ಸರ್ಪ್ರೈಸ್ ಅಂತೆ. ಇರ್ಕೋ ಪುಷ, ಮತ್ತೆ ಇದೊಂದು ಪುಷ. ಅಲ್ಲಿಡು ಅಲ್ಲಿಡು. ಹಾಂ ಓ ಕಸ್ಟರ್ಡ್. ಓ ಗೊತ್ತಾಚೆ ಕಸ್ಟರ್ಡ್ ಸಾಯಿಪ್ಪ. ಇದು ಆ ಮನೇಲಿ ಇರ್ಬೇಕಾದ್ರೆ ಮಾಡ್ಕೊಡ್ತೀನಿ. ಇದು ಎಂತ ಇದೆಂತ ಅನ್ನುವಲ್ಲ, ಎಂತ ಎಂತ ಅನ್ನುವ ಕೊಕೊನಟ್ ಪುಡ್ಡಿಂಗ್ ಅಷ್ಟೇ. ಇದು ಒಂದು ರೆಸಿಪಿ. ಆ ಮನೇಲಿ ಅಲ್ಲಿರ್ಬೇಕಾರೆ, ಆ ಫ್ಲ್ಯಾಟಲ್ಲಿ ಇರ್ಬೇಕಾರೆ ಅವ್ರ ಮನೇಲಿ ಮಾಡ್ಕೊಂಡು ತೊಗೊಬಂದು ಕೊಡ್ತಾ ಇದ್ದ. ಇದು ಫಸ್ಟ್ ಯಾವುದು ನಾನು ತಿನ್ಬೇ ಚೆನ್ನಾಗಿದೆ. ಕೋಲ್ಡಾ ನಿಮ್ಮ ಅಲ್ಲಲ್ಲಿ ಎಂತ ಉಪ್ಪು ಇದೆಯಾ? ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪು ಇದೆಯಾ? ಚೆನ್ನಾಯ್ತಾ? ಪುಷ ಮಿಕ್ಸ್ ಮಾಡೋಣ. ಓಕೆ ಗೈಸ್, ಟೇಸ್ಟ್. ಚೆನ್ನಾಗಿದಲ್ಲ? ಹಾಕೋದು ಚೆನ್ನಾಗಿದಾ? ಅದು ಕೊಕೊನಟ್ ಕೊಕೊನಟ್ ಚೆನ್ನಾಗಿತ್ತು. ಏನು ಕೊಕೊನಟ್ ಪುಡ್ಡಿಂಗ್ ಕರೆಕ್ಟಾಗೈತೆ ನಮಗೆ. ನಂಗೆ ತುಂಬ ಸ್ವೀಟ್ ಇರಬಾರ್ದು, ಅದಕ್ಕೆ ಶುಗರ್ ಅಷ್ಟೊಂದಿಲ್ಲ. ಕರೆಕ್ಟಾಗೈತೆ, ಕರೆಕ್ಟ್ ಮೆಜರ್ಡ್. ನಂಗೆ ಕಸ್ಟರ್ಡು ಇಷ್ಟ ಆಯಿತು ತುಂಬ. ನೈನಾ ಕೊಕೊನಟ್ ಪುಡ್ಡಿಂಗ್. ಥ್ಯಾಂಕ್ ಯು ಯಶಿನ್. ಯಶಿನ್ ಒಂದು ಗುಡ್ ಕುಕ್, ಐ ಮೀನ್ ಶೆಫ್, ಗುಡ್ ಶೆಫ್. ಇನ್ನೂ ಏನೇನೋ ಮಾಡ್ತಾನೆ, ನಾನು ಚಿಕನ್ ಅದು ಇದು ಎಲ್ಲ ಮಾಡ್ತಾ ಇರ್ತಾನೆ. ನೈಸ್. ಥ್ಯಾಂಕ್ ಯು ಯಶಿ, ಸೋ ಮಚ್. ಸೊ ಈಗ ನಾನು ರೆಡಿ ಆಯಿತು. ಹೀಗೆ ಹಾಕ್ಕೊಂಡಿದ್ದೀನಿ. ಏನು ಗೊತ್ತಾ ಮಾಡಬಿ, ಈಗ ಆ್ಯಕ್ಚುಲಿ ನಾವು ನೇಲ್ಸ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ನಾನು ನೇಲ್ಸ್ ಮಾಡಿಸ್ತಾ ಇರೋದು. ಬನ್ನಿ ತೋರಿಸ್ತೇನೆ ನಾನು ಎಲ್ಲಿ ಮಾಡಿಸೋದು ಅಂತ. ಏನು ನೇಲ್ಸ್ ಮಾಡಿಸ್ತೀಯಾ? ಸೊ ನಾನಾಗಿರೋದು ಕ್ಲಾನ್ಸಲ್ಲಿ. ಸೊ ಈಗ ಇದರಲ್ಲಿ ಯಾವ್ದು ಹಾಕ್ಸೋದು ಅಂತ ಗೊತ್ತಿಲ್ಲ, ಬಟ್ ನನಗೆ ಒಂಚೂರು ನ್ಯಾಚುರಲ್ ಆಗಬೇಕು ಅಂತ. ನನ್ನ ನೇಲ್ಸ್ಗೇ ಬೇಕು, ನನಗೆ ಎಕ್ಸ್ಟೆನ್ಷನ್ ಬೇಡ. ಸೊ ನೋಡೋಣ. ವೆಲ್ಕಮ್. ನನಗೆ ಕಾಲಿಗೂ ಬೇಕು ಹಾಗೆ ನೇಲ್ಸ್ಗೂ ಬೇಕು ಅಂತ, ಬಟ್ ನೇಲ್ಸ್ಗೆ ನಾನು ಆಕ್ರಿಲಿಕ್ ಮಾಡಿಸ್ತಾ ಇಲ್ಲ. ಜಸ್ಟ್ ಹಾಗೆ ನಾರ್ಮಲ್ ಒಂದು ಎಕ್ಸ್ಟೆನ್ಷನ್ ಥರ ಹಾಕಿ ಅದ್ರ ಮೇಲೆ ಜೆಲ್ ಪಾಲಿಶ್ ಹಾಕೋ ಥರ ಮಾಡಿಸ್ತಿದ್ದೀನಿ ಅಷ್ಟೇ. ಬಿಕಾಸ್ ಕ್ಲೀನ್ ಇರಬೇಕಲ್ವ, ಆದಷ್ಟು ಈ ಬ್ರ್ಯಾಂಡ್ಸ್ಗೆಲ್ಲ ಕಲರ್ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಅದು ಮಾಡಿಸ್ತೀನಿ. ಬಟ್ ಯಾವುದು ಅಂತ ಈ ಪಿಕ್ಚರ್ ಇದೆ ನೋಡ್ಬೋದು. ಇದು ನನ್ನ ರೆಫರೆನ್ಸ್. ಲೆಟ್ಸ್ ಸಿ ಅವ್ರು ಯಾವ ಥರ ಮಾಡ್ತಾರೆ ಅಂತ. ಈಗ ಕಾಲಿಗೆ ಇದು ಮಾಡ್ತಾ ಇದ್ದಾರೆ, ಅದೇ ಬೇಕು ಅಂತ ಹಾಕ್ಸಿದ್ದೀನಿ. ಇಟ್ಸ್ ವೈಟ್, ಕೈಗೂ ಅದೇ. ದಿಸ್ ಈಸ್ ಮೈ ನೇಲ್ಸ್. ಈಗ ಇಟ್ಸ್ ನೈಸ್ ಅಲ್ಲ, ಐ ಲೈಕ್ ಇಟ್. ಆ್ಯಕ್ಚುಲಿ ಸ್ವಲ್ಪ ನ್ಯಾಚುರಲ್ ಆಗೂ ಇದೆ ಆ್ಯಂಡ್ ಅಂದರೆ ಉದ್ದ ಇದೆ, ಬಟ್ ಆದರೂ ನನಗೆ ಇಷ್ಟ ಆಯಿತು. ಇಟ್ಸ್ ನೈಸ್.
ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಗೋಲ್ಡ್ ಆಗಲಿ, ಈಗ ನೋಡಿ ಗೋಲ್ಡ್ ಜ್ಯುವೆಲ್ರಿ ಹಾಕಿದ್ದೀನ, ಸೊ ಇಟ್ಸ್ ಮ್ಯಾಚಿಂಗ್. ಸೊ ಈಗ ಸಿಲ್ವರ್ ಹಾಕಿದ್ರು ಮ್ಯಾಚ್ ಆಗುತ್ತೆ. ಸೊ ಈಗ ಅಮ್ಮ ಫೋನ್ ತೊಗೊಳ್ಳೋಣ ಅಂತ ಐ ಥಿಂಕ್ ಗೋ ವಿತ್ ದಿಸ್ ಅಲ್ಲ. ಇದು A17 5G ಅಂತೆ. ಐ ಥಿಂಕ್ ಎಂಥ ಪಲ್ಯದ ದೊಡ್ಡದೆ ಇದೊಂದೇ ಇರೋದಾ ಈ ಪ್ರೈಸಲ್ಲಿ? 20,000 ರೇಂಜಲ್ಲಿ ಇದೆ. ಇದು ಬಂದು ನಿಮಗೆ 33 ಇಂದ ಶುರು ಆಗುತ್ತೆ, 42 ಇಂದ ಶುರು ಆಗುತ್ತೆ. ಅದು ಚೆನ್ನಾಗಿಂಟಲ್ಲ ಚುಪ್ಪಿ. ಓಕೆ, ಸೊ ಐ ಥಿಂಕ್ ನಾವು ಇದೇ ತೊಗೊತೀವಿ. ಸ್ಯಾಮ್ಸಂಗ್ ಕಲರು ಚೆನ್ನಾಗಿದೆ. ಸೊ ನಾವು ಈಗ ಆ್ಯಕ್ಚುಲ್ ಪ್ರೈಸ್ ಬಂದು 23,500 ಇದೆ. ಡಿಸ್ಕೌಂಟ್ ಹೋಗಿ 21,000 ಬರುತ್ತೆ. ಆ್ಯಂಡ್ ಅದ್ರ ಜೊತೆ ಇನ್ನೊಂದು 300 ಏನಾದರೂ ಅಡಿಷ್ನಲ್ ಪೇ ಮಾಡ್ತಾ ಇದ್ದೀರಾ ಅಂತ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಕೂಡ ಬಂದ್ಬಿಡುತ್ತೆ ಅದ್ರ ಜೊತೆ. ಹೌದಾ? ಓಕೆ, ಕೊಡಿ. ಇದು ತಗೊಂಡ್ವಿ. ದಿಸ್ ಇಸ್ 21,300 ಅಲ್ಲ ಟೋಟಲ್? 21,300. ಫಾಸ್ಟೆಸ್ಟ್ ಮೊಬೈಲ್ ಪರ್ಚೇಸ್. ಏನು ಹೇಳ್ತೀಯಾ? ಇಲ್ಲಾಂದರೆ ಎಷ್ಟೊತ್ತು ಮಾಡ್ತೀವಿ ಹೇಳು? ಅದಾ ಅಂತ. ಯಾಕಂದರೆ ಸ್ಯಾಮ್ಸಂಗ್ ಅಲ್ವಾ, ನಾನು ಆಲ್ರೆಡಿ ಇದು ಮಾಡಿದರೆ ಐ ನೋ ಹೌ ದಿಸ್ ವರ್ಕ್ಸ್ ಅಂತ. ಅದಕ್ಕೋಸ್ಕರ ಪಟ ಅಂತ ತೊಗೊಂಡ್ಬಿಟ್ಟೆ. ಒಂದು ಪರ್ಚೇಸ್ ಮುಗಿತೆ. ನನ್ನ ತಂಗಿಗೆ ಒಂದು ಚಪ್ಪಲ್ ತೊಗೊಂಡಿದ್ದಂತ. ಇವ್ಳು ಚಪ್ಪಲ್ ಹೇಗಿದ್ರೆ ಸೌಂಡ್ ಬರುತ್ತೆ ಪಟ ಅಂತ. ಸೊ ಅದಕ್ಕೋಸ್ಕರ ನಾವು ಒಳಗಡೆ ಫಿಶ್ ಯಾಕೆ ಈ ಥರ ಹಿಂಸೆ ಮಾಡ್ತೀವ? ನಯನ ಈಗ ಇಷ್ಟನ್ನೆಲ್ಲ ಇಟ್ಕೊಂಡು ಗಾಡಿಯಿಂದ ಕುತ್ಕೋದಾಳೆ. ಎಷ್ಟೋ ದಿನ ಆದ್ಮೇಲೆ ಸ್ಕೂಟಿ ತಂದಿರೋದು ನಯನ. ಓಕೆ, ಹೋಗೋಣ. ತಾತ ಆಜಾ ಅದರ್ಥ ಚೆನ್ನ ಇಂಡಿಯಕ್ಕೆ ಇಟ್ಟರು ಗಾಡಿನ. ಅಲ್ಲಿ ಹೇಗೆ ಓಡ್ ಬರ್ತಾನೆ ನೋಡಿ. ಕನೋಟಿಯಾ? ಸೊ ಈಗ ಪರವಾಗಿಲ್ಲ ಆಯಿತಾ, ಹೀಲ್ ಆಗ್ತಾ ಇದೆ. ಬಟ್ ಚೂರು ಊದ್ಕೊಂಡಿದೆ ಆಯಿತಾ, ಇಲ್ಲಿ ಕಾಣಿಸ್ತಾ ಇದೆ ಚೂರು ಊದ್ಕೊಂಡಿದೆ. ಬಟ್ ಇಟ್ಸ್ ಫೈನ್, ಸರಿ ಹೋಗುತ್ತೆ. ಒಂದು 7 days ಅಂತ ಹೇಳಿದ್ದಾರೆ. ಕ್ರೀಮ್ ಕೊಟ್ಟಿದ್ದಾರಲ್ಲ, ಸೊ ಇಟ್ ವಿಲ್ ಗೋ. ಹಾಗೆ ಏನು ಗೊತ್ತಾ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸೊ ಅದಕ್ಕೆ ಅಮ್ಮ ಎಷ್ಟೋ ದಿನ ಫೋನ್ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದ್ರಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಫೋನ್ ಕೊಡೋಣ ಅಂತ ಫೋನ್ ತರಿಸಿದ್ದೀನಿ. ಹಾಗೆ ಅದ್ರ ಜೊತೆ ಕೇಕ್ ಕೂಡ ತರಿಸಿದ್ದೀನಿ. ಸೊ ಬಿಡಿ ಕಟ್ ಅಂತ ಸೆಲೆಬ್ರೇಷನ್. ಹಾಗೆ ಸುಮ್ಮನೆ ಸೆಲೆಬ್ರೇಟ್ ಮಾಡೋದು ಈ ಥರ ಇರಬೇಕು, ಆಗಲಷ್ಟೇ ಚೆನ್ನಾಗಿರುತ್ತೆ ಮನೆಯೆಲ್ಲ. ಹಾಗೆ ಬನ್ನಿ ಹೋಗಿ. ಅಮ್ಮ ಇನ್ನೂ ಬಂದಿಲ್ಲ ಆಯಿತಾ, ಬಂದ ತಕ್ಷಣ ಕೇಕ್ ಕಟ್ ಮಾಡಿಸೋಣ. ಹಾಗೆ ಕೇಕ್ ತಿನ್ನೋಣ ಇವತ್ತು. ಕೇಕ್ ತರಿಸಿದ್ದೆ, ಅವು ಕ್ಯೂಟ್. ನೈನು ಆ ಫೋಟೋ ತೆಚ್ಚ ಬಲ್ಲಿದ ಗಟ್ಟೆ ನಿಂತು ಗೊತ್ತಾ, ಫೋಟೋದಲ್ಲಿ ಎಷ್ಟು ದೊಡ್ಡದು ಕಾಣಿಸ್ತಿತ್ತು. ಈಗ ನೋಡಿ, ಇಟ್ ಇಸ್ ಸೋ ಸ್ಮಾಲ್. ಇಟ್ ಇಸ್ ಓನ್ಲಿ ಇಷ್ಟೇ. ಓಕೆ ಗೈಸ್, ಬನ್ನಿ ಹೋಗೋಣ. ಸೊ ಕೇಕ್ ತಂದಿದ್ದೀವಿ, ಕೇಕ್ ಕಟ್ ಮಾಡಿ ಮಮ್ಮಿ. ಇದರ್ತವ ಸ್ಪೂನ್ ಇಂದಾನೆ ಕಟ್ ಮಾಡೋ ಅನ್ನನಲ್ಲ ಚೆನ್ನಾಗಿ ಆಡ್ತಾ ಅವನಿಗೆ. ಚಿಕೆ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಇರಾ
ಚಾರಿ ಸೂಪರ್. ಇದು ಗ್ರೇ ಕಲರ್ ಅಲ್ಲ ನೀನು? ಎಲ್ಲರ ಮನೆಯಲ್ಲೂ ನಾಯಿಗಳು ಬಾಲಲ್ಲಿ ಆಡಿದೆ, ನಮ್ಮ ಮನೆಯಲ್ಲಿ ನಾಯಿ ಕಲ್ಲಲ್ಲಿ ಆಡೋದು. ದಾದ ಕನಿಯೋದಾದ ಕನಿಯೋದ अनुष्का आके मुझे बोलती कि दीप और मोहित में से कोई टारगेट होगा उनका डोम में. ಇವತ್ತಿನ ದಿನ ಮುಗೀತು. ದಿಸ್ ಇಸ್ ಸ್ಯಾಟರ್ಡೇ. ಹಾಗೆ ನಾನು ನಿಮಗೆ ನಾಳೆ ಸಿಗ್ತೀನಿ, ದಟ್ ಇಸ್ ಸಂಡೇ. ಹಲೋ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಶಿವ ನಿಮ್ಮನ್ನೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ಹಾಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಪೂಜೆ ಎಲ್ಲ ಮುಗೀತು, ಆಗಲೇ ಮಾಡ್ತಾಯಿತ್ತಾ, ಈಗ ಅಡುಗೆ ಮಾಡ್ತಾಯಿದ್ದೆ. ಆ್ಯಂಡ್ ಇಷ್ಟೇ, ನಾವೇನೂ ಮಾಡಿಲ್ಲ, ಜಸ್ಟ್ ಸಿಂಪಲ್ ಅಷ್ಟು. ಒಂಚೂರು ದೀಪ ಎಲ್ಲ ಹಚ್ಚಿ ಥರಲ್ಲ ಧೂಪ ಎಲ್ಲ ಹಾಕಿ ಅಷ್ಟೇ, ಇಷ್ಟೇ ಮಾಡಿರೋದು ನಾನು. ನಾನೀಗ ಸೊಪ್ಪು ಸಾರು ಮಾಡೋಣ ಅಂತ ಮಾಡ್ತಾಯಿದ್ವಿ. ಅದರಲ್ಲೂ ಇವತ್ತು ಹಬ್ಬ ಇರೋದ್ರಿಂದ ವೆಜ್ ತಿನ್ನಬೇಕು ಅಂತ ವೆಜ್ಜೇ ಮಾಡ್ತಾಯಿದ್ದೀವಿ. ಬಟ್ ಇವತ್ತು ಸಂಡೇ, ಯೂಶ್ವಲಿ ನಾನ್ ವೆಜ್ ತಿನ್ನೋದು, ಬಟ್ ದಟ್ಸ್ ಓಕೆ. ಒಂದಿನ ಅಲ್ವಾ, ಒಂದಿನ ಅಲ್ಲ, ನಾನು ಸ್ಯಾಟರ್ಡೇನೂ ತಿನ್ನಲ್ಲ. ಆ್ಯಕ್ಚುಲಿ ಸ್ಯಾಟರ್ಡೇ ಮಂಡೇ ತಿನ್ನಲ್ಲ. ಸೊ ಥರ. ಓಕೆ ಬನ್ನಿ ಹೋಗಿ ಅಡುಗೆ ಮಾಡೋಣ. ನನ್ನ ಅಡುಗೆ ರೆಡಿ. ಇದು ಸೊಪ್ಪು ಸಾರು, ಹಾಗೆ ಇದು ಒಂಚೂರು ಬೋಂಡ ಮಾಡ್ಕೊಂಡ್ವಿ. ಬಿಕಾಸ್ ಸೈಡ್ಸಿಗೆ ನನಗೆ ಏನಾದರೂ ಇಲ್ಲದ್ರೆ ತಿನ್ನೋಕ್ಕಾಗಲ್ಲ, ಆಯಿತಾ. ಹಲೋ. ಸೊ ಏನು ವಿಷಯ ಅಂದರೆ, ಈಗ ಬ್ಯಾಕ್ ಪ್ಯಾಕ್ ಮಾಡಬೇಕು. ಎಲ್ಲಿಗೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಐ ಥಿಂಕ್ ನಾಳೆ ವ್ಲಾಗ್ಗೆ ವೆಯ್ಟ್ ಮಾಡಬೇಕು. ಸೊ ಆಗ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇರೋದು ಅಂತ. ಆ್ಯಂಡ್ ಈಗ ಪ್ಯಾಕ್ ಮಾಡೋಣ. ಬಟ್ ಏನಂದರೆ 7 kg ಅಷ್ಟೇ ಅಲೌಡ್ ಇರೋದು, ಅದಕ್ಕಿಂತ ಜಾಸ್ತಿ ಬೇಡ ಅಂತ. ಬಿಕಾಸ್ ಓನ್ಲಿ 4 days ನಾವು ಹೋಗ್ತಾ ಇರೋದು. ಅದಕ್ಕೋಸ್ಕರ ನಾವು ಜಸ್ಟ್ 7 kg ತೊಗೊಂಡು ಹೋಗಬೇಕು, ಲಿಮಿಟ್ ಅಷ್ಟೇ ಇರೋದು, ಅದಕ್ಕೋಸ್ಕರ. ಓಕೆ ಬನ್ನಿ ಪ್ಯಾಕ್ ಮಾಡುವ. ನಾನೀಗ ಯೋಚನೆ ಮಾಡ್ತಿದ್ದೀನಿ, ಈ ಬ್ಯಾಗ್ ತೊಗೊಂಡೋಗ್ಲಾ ಅಥವಾ ಇದು ತೊಗೊಂಡೋಗ್ಲಾ. ನಮ್ಮನೇಲಿ ಎಷ್ಟು ಬ್ಯಾಗ್ ಇದಾವೆ? 1 2 3 4 5 ಅಲ್ಲ, ಇಲ್ಲೊಂದಿದೆ 6 7 8. ಅದರದ್ದು ವೀಲು ಓದೋಗ್ಬಿಟ್ಟಿದೆ. ಇದ್ರದ್ದು ಲಾಕ್ ಓಪನ್ನೇ ಆಗಲ್ಲ. ಇದು ಜಿಪ್ಪದು ಮತ್ತು ತುಂಬ ಬಲ್ಜಾಗಿದೆ. ಆ್ಯಂಡ್ ಇದು ಓಪನ್ ಆಗಿ ಕ್ಲೋಸ್ ಆಗಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಇದೊಂದು ತಂದೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಮತ್ತು ದೊಡ್ಡದಿದೆ. ಆ್ಯಂಡ್ ನನಗೆ ಇರೋದು ಇದೆರಡು ಆಪ್ಷನ್. ಅದು ಚೆನ್ನಾಗಿದೆ, ಅಲ್ಲಿರೋದು ಚೆನ್ನಾಗಿದೆ ಆ್ಯಕ್ಚುಲಿ, ಹೊಸದು. ಬಟ್ ಇದೆರಡು ನನಗೀಗ ಆಪ್ಷನ್ ಇರೋದು. ಇದೆರಡು ಯಾರು ಚೂಸ್ ಮಾಡಲಿ ಅಂತ ಗೊತ್ತಿಲ್ಲ. ಬಟ್ ಐ ಥಿಂಕ್ ಅಲ್ಲಿ ಗೋ ವಿತ್ ಪಿಂಕ್ ಅಲ್ಲ, ಸ್ವಲ್ಪ ದಟ್ ಕ್ಯೂಟ್ ವೈಟ್ ಸಿಗುತ್ತೆ. ಸೊ ಅಲ್ಲಿ ಟೇಕ್ ಪಿಂಕ್. ಹೆಲ್ಪ್ ಮಾಡ್ತಾ ಇದ್ದಾನೆ. ಓಕೆ ಡನ್ ಆಯ್ತದು. ಥ್ಯಾಂಕ್ ಯು. ಆಯಿತು, ಇರು. ಹೋಗು. ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ಎಲ್ಲ ಎಲ್ಲ ಬಟ್ಟೆ ತೆಗ್ದಿಡೋಣ ಅಂತ ಹೋದೆ. ಇದು ನೋಡಿದ್ರೆ ಫುಲ್ ಗಲೀಜಾಗ್ಬಿಟ್ಟಿದೆ. ಆಗಲೇ ಚೆನ್ನಾಗಿತ್ತು. ಓ ಮೈ ಗಾಡ್, ಇದೇ ಥರ ಆಗೋದಲ್ವಾ, ಎಲ್ಲಾದರೂ ಹೋಗಬೇಕು ಅಂದಾಗ ಬಟ್ಟೆನೇ ಸಿಗೋಲ್ಲ ಅಂತ ಅಷ್ಟು ಬಟ್ಟೆ ತಂದಿಟ್ಟಿರ್ತೀನಿ, ಮತ್ತು ಸಿಗೋದೇ ಇಲ್ಲ. ಅದಿರಬೇಕು ಅಲ್ಲಿ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ ನನ್ನ ತಂಗಿ. ಫೈನಲಿ ಒಂದಿಷ್ಟು ಸಿಕ್ತು. 4 ಬಟ್ಟೆ ಬೇಕಿರೋದು, 4 ಬಟ್ಟೆ ಚೂಸ್ ಮಾಡೋದಕ್ಕೂ ಅಷ್ಟು. ಆ್ಯಂಡ್ ಯು ನೋ ವಾಟ್, ಇವತ್ತು ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ನಡೀತಾ ಇದೆ. ನೋಡ್ಬೇಕೀಗ ಹೋಗಿ, ಟೈಮ್ ಆಯಿತು ಆಲ್ರೆಡಿ. ಹೋಗುವ, ಊಟ ಮಾಡುವ. ಹಾಗೆ ಇವತ್ತು ಇವತ್ತಿನ ಸ್ಪೆಷಲ್ ಏನಂದರೆ ಅಕ್ಕಿ ರೊಟ್ಟಿ, ಹಾಗೆ ಪಲ್ಯ, ಹಾಗೆ ಮಧ್ಯಾಹ್ನದೇ ಸಾಂಬಾರು, ಅಷ್ಟೇ. ಸೊ ಗೈಸ್, ನಾವೀಗ ಹೀರೋ ಬಟ್ಟೆನ ಪ್ಯಾಕ್ ಮಾಡ್ತಾ ಇದ್ದೀವಿ. ಕರಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ಫುಲ್ ಸುಸ್ತಾಯಿತು. ಹಾಗೆ ಸೊ
ಲೆಟ್ಸ್ ಪ್ಯಾಕ್ ಅಷ್ಟೇ ನೇನ ಎಸ್ ಪ್ಯಾಕ್ ಮಾಡಾಯಿತು. ಬ್ಯಾಗ್ 6.7 kgs ಇದೆ, ಬಟ್ 7 ಅಷ್ಟೇ ತೊಗೊಂಡೋಗ್ಬೇಕಿರೋದು. ಹಾಗೆ ನನ್ನ ರೂಮ್ ಫುಲ್ ಚಿತ್ತಾಳ್ ಪತ್ತಾಳ್. ಇನ್ನು ನಾನು ನಾಳೆ ಎಲ್ಲಿಗೆ ಹೋಗ್ತೀನಿ ಅಂತ ನೋಡಬೇಕು ಅಂತಂದರೆ ಯು ಹ್ಯಾವ್ ಟು ವೆಯ್ಟ್. ಹಾಗೆ ಇವತ್ತು ನಾನು ಬುಕ್ ಓದ್ತಾ ಇಲ್ಲ, ಐ ಆಮ್ ಸಾರಿ. ಆ್ಯಂಡ್ ತುಂಬ ಜನ ಕೇಳಿ ಹೀಗೇಗಿದೆ ನಿಮ್ಮ ನೋಸ್ ಆ್ಯಂಡ್ ಬ್ಯಾಕ್ ಪೇನ್ ಅಂತ. ಬ್ಯಾಕ್ ಪೇನ್ ನಾನು ಹೋಗೋದು ಈಗ ಯಾಕಂದರೆ ನಾನು ಸ್ಟ್ರೆಚಿಂಗ್ ಮಾಡ್ತಾಯಿದ್ದೀನಿ, ಸೊ ಇಟ್ ಈಸ್ ಫೈನ್. ಆ್ಯಂಡ್ ನೋಸ್ ಒಂಚೂರು ಯುನೋ ಬರ್ನಿಂಗ್ ಮತ್ತು ಇಚ್ಚಿ ಆಗ್ತಾಯಿದೆ, ಬಟ್ ಸರಿ ಹೋಗುತ್ತೆ ಇನ್ನೊಂದು 5 days. ಹಾಗೆ ಬೇರೆ ಏನಿಲ್ಲ ಅಷ್ಟೇ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಆಲ್. ಟೇಕ್ ಕೇರ್. ಹ್ಯಾಪಿ ಶಿವರಾತ್ರಿ. ಬೈ.